ಹೆಲೋ ಫ್ರೆಂಡ್ಸ್, ದಿನಚರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸ್ಟೋನ್ ಕೋಟೆಡ್ ಮೆಟಲ್ ರೂಫ್ ಶೀಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೋನ್ ಕೋಟೆಡ್ ಮೆಟಲ್ ರೂಫ್ ಶೀಟ್ ಏನಿದೆ ಅದು ವಿಡ್ತ್ ಬಂದು 1 ಮೀಟರ್ ಬರುತ್ತೆ. ನಿಮಗೆ 1 ಮೀಟರ್ ವಿಡ್ತಲ್ಲಿ ಸಿಗುತ್ತೆ. ಇದನ್ನು ನಾವು ಸ್ಕ್ರೂ ಮಾಡಿ ಕೂರಿಸ್ಬೇಕಾಗುತ್ತೆ. ಇದಕ್ಕೆ ಲಾಕ್ ಬರಲ್ಲ, ನಾವು ಸ್ಕ್ರೂ ಮಾಡಿ ಇದನ್ನು ಕೂರಿಸ್ಬೇಕು. ಇದು ಬೇರೆ ರೂಫಿಂಗ್ ಟೈಲ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸೇಫ್ಟಿ ಆಗಿರ್ಬೋದು, ಒಳ್ಳೆ ಲೈಫ್ ಕೊಡುತ್ತೆ. ಲೈಫ್ ಅಂದರೆ ಒಂದು 40 to 70 ಇಯರ್ಸ್ ಲೈಫ್ ಕೊಡುತ್ತೆ ಮತ್ತು ಒಂದು ಒಳ್ಳೆ ಲುಕ್ಕು ಕೂಡ ಕೊಡುತ್ತೆ. ಬೇರೆ ಟೈಲ್ಸ್ ವಾಟರ್ ಕೊಡುತ್ತೆ. ಶಿಂಗಲ್ಸ್ ಶೀಟ್ ಬರುತ್ತಲ್ಲ ಅದಕ್ಕೆ ಮತ್ತು ಮೆಟಲ್ ಶೀಟು ಬೆಟರ್ ಹೀಟ್ ಇರುತ್ತೆ. ಇದು ನಿಮಗೆ ಡಿಫರೆಂಟ್ ಕಲರಲ್ಲಿ ಸಿಗುತ್ತೆ. ನಿಮ್ಗೆ ಒಂದೇ ಕಲರಲ್ಲ, ರೆಡ್ ಆಗಿರ್ಬೋದು, ಬ್ರೌನ್ ಆಗಿರ್ಬೋದು, ಬ್ಲ್ಯಾಕು, ಈ ಥರ ತುಂಬ ಕಲರ್ಸಲ್ಲಿ ಸಿಗುತ್ತೆ ನಿಮಗೆ. ಆಮೇಲೆ ಇನ್ನೊಂದು ಹೇಳಬೇಕು, ಇದು ಇನ್ಸ್ಟಾಲೇಷನ್ ಆದಮೇಲೆ ಇದನ್ನು ಹಾಕಿದ್ಮೇಲೆ ನಾವು ಇದ್ರ ಮೇಲೆ ನಡೆದಾಡುವಾಗ ಸ್ವಲ್ಪ ಬೆಂಡ್ ಆಗೋ ಚಾನ್ಸಸ್ ಅಥವಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಬಟ್ ಅದು ನಾವು ಎಲ್ಲಿ ಗ್ರಿಪ್ ಇರುತ್ತೆ, ನಾವು ಇವಾಗ ಪರ್ಲಿಂಗ್ ಮಾಡಿರುವಾಗ ಪರ್ಲಿಂಗ್ ಇರುತ್ತಲ್ಲ ಅದ್ರ ಮೇಲೆ ನಡ್ಕೊಂಡು ಹೋದರೆ ಏನಾಗಲ್ಲ. ಓಕೆ, ಶೀಟ್ ಮೇಲೆ ಡೈರೆಕ್ಟಾಗಿ ಕಾಲಿಟ್ಟಾಗ ಇದು ಬೆಂಡ್ ಆಗೋದು ಅಥವಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಇದು ಮಳೆ ಎಲ್ಲ ಜೋರಾಗಿ ಬಂದರೆ, ಮಳೆ ಗಾಳಿ ಎಲ್ಲ ಜೋರಾಗಿ ಬಂದರೆ ಏನೂ ಆಗಲ್ಲ. ಇದು ಸ್ಕ್ರೂ ಮಾಡಿ ನಾವು ಇದನ್ನು ಇನ್ಸ್ಟಾಲ್ ಮಾಡೋದ್ರಿಂದ ಇದಕ್ಕೆ ಲಾಕ್ ಇರಲ್ಲ. ಸ್ಕ್ರೂ ಮಾಡಿ ಇನ್ಸ್ಟಾಲ್ ಮಾಡೋದ್ರಿಂದ ಗಾಳಿ ಅಥವಾ ಮಳೆ ಜೋರಾಗಿ ಬಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಆಲ್ಮೋಸ್ಟ್ ಇವಾಗ ಟ್ರೆಂಡಿಂಗಲ್ಲಿರುವಂತಹ ಒಂದು ರೂಫಿಂಗ್ ಮೆಟೀರಿಯಲ್ ಅಂದರೆ ಅದು ಸ್ಟೋನ್ ಕೋಟೆಡ್ ಮೆಟಲ್ ಶೀಟು. ಇದು ಅಲ್ಯೂಮಿನಿಯಂ ಮತ್ತು ಜಿಂಕಿಂದ ಮಾಡಿರ್ತಾರೆ. ಬಟ್ ಇದ್ರದ್ದು ಒಂದೇ ಒಂದು ಡಿಸಡ್ವಾಂಟೇಜ್ ಏನು ಅಂದರೆ ಹೀಟು ಸೌಂಡ್ ಪ್ರೂಫ್ ಅಲ್ಲ, ಸೌಂಡ್ ಬರುತ್ತೆ, ನಾಯ್ಸು ಮತ್ತು ಲೈಟಾಗಿ ಹೀಟ್ ಇರುತ್ತೆ. ಆಮೇಲೆ ಕಾಸ್ಟ್ ವೈಸು ತುಂಬ ಜಾಸ್ತಿನೇ ಬರುತ್ತೆ ಇದಕ್ಕೆ. ಇದು ಅಂದರೆ ಇವಾಗ ನಾವು ತಗೋಬೇಕು ಅಂದರೆ ಯಾವುದೋ ಒಂದು ನಮಗೆ ಕಡಿಮೆ ಕ್ವಾಂಟಿಟಿ ಬೇಕಿದ್ದಾಗ ನಾವು ಅಕ್ಕಪಕ್ಕದಲ್ಲಿ ಎಲ್ಲಿ ಸ್ಟೋರ್ ಇರುತ್ತೋ ಅಲ್ಲಿಂದ ತಗೋಬೇಕು. ಆವಾಗ ಪ್ರೈಸು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಇದು ಥಿಕ್ನೆಸ್ಸು 0.35 ಇಲ್ಲ 0.40 mm. ಓಕೆ, 0.40 mm ಥಿಕ್ನೆಸ್ ಇರುತ್ತೆ ಈ ಶೀಟು. ಇದನ್ನು ನ್ಯಾಚುರಲ್ ಮಿನರಲ್ಸ್ ಅಂದರೆ ಗ್ರ್ಯಾನೈಟ್ ಆಗಿರ್ಬೋದು ಅಥವಾ ಬಸಾಲ್ಟ್, ಈ ಥರ ನ್ಯಾಚುರಲ್ ಮಿನರಲ್ಸಿಂದ ಮಾಡಿರ್ತಾರೆ. ಆಮೇಲೆ ಇದು ನ್ಯಾಚುರಲ್ ಸ್ಟೋನ್ಸ್ ಅಂದರೆ ಈ ಶೀಟ್ ಮೇಲೆ ಸ್ಟೋನ್ಸ್ ಏನು ದೊಡ್ಡ ದೊಡ್ಡ ಸೈಜಲ್ಲಿ ಅಥವಾ ಬೇರೆ ರೀತಿ ಈ ರೀತಿ ಅಂತೆಲ್ಲ ಇರಲ್ಲ. ಚಿಕ್ಕ ಸ್ಟೋನ್ಸ್ ಇರುತ್ತೆ. ಅದು ನಾನು ನಿಮಗೆ ಲಾಸ್ಟಲ್ಲಿ ನಾನು ಫೋಟೋ ತೋರಿಸ್ತೀನಿ, ಅಂದರೆ ಝೂಮ್ ಮಾಡಿ ತೋರಿಸಿರ್ತೀನಿ, ಅದೊಂದು ಚೆಕ್ ಮಾಡಿ. ಇವಾಗ ಒಂದು ಶೀಟ್ ಮೇಲೆ ನಾನು ನೀರು ಹಾಕಿ ತೋರಿಸ್ತೀನಿ. ಜಸ್ಟ್ ಒಂದು ಸ್ಯಾಂಪಲ್ ಚಿಕ್ಕ ಪೀಸ್ ಮೇಲೆ ನೀರು ಹಾಕಿ ತೋರಿಸ್ತೀನಿ. ವಾಟರ್ ಅಬ್ಸರ್ವ್ ಮಾಡ್ತಿಲ್ಲ ನೋಡಿ. ಆಮೇಲೆ ಇದರ ಬಾಟಮ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಬಾಟಮ್ಗೆ ಬೇರೆ ಏನೂ ಹಾಕೋಕ್ಕಾಗಲ್ಲ, ಇದೇ ಲುಕ್ ಇರುತ್ತೆ. ರೂಫಿಂಗ್ಗೆ ಬೆಸ್ಟ್ ಆಪ್ಷನ್ ಅಂದರೆ ಅದು ಸ್ಟೋನ್ ಕೋಟೆಡ್ ಮೆಟಲ್ ಶೀಟ್ನೇ ನಾನು ಸಜೆಸ್ಟ್ ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.